ದೊಡಮ್ಮ 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 ಎಲ್ಲೋದ್ರು ಯಾರು ಕಾಣಿಸ್ತಿಲ್ವಲ್ಲ. ದೊಡಮ್ಮ ನೋಡಿದೆ ಮನೆ ಹತ್ರ ಬಾರ್ ಪಾಪ ಅಂತ ಅಮ್ಮನ ಕೈಲಿ ಹೇಳ್ ಕಳಿಸಿದ್ರು. ಇವಾಗ ಬಂದ್ರೆ ಮನೆ ಹತ್ರ ಯಾರು ಕಾಣಿಸ್ತಿಲ್ವಲ್ಲ. ಓ ಸಾಮಾನ್ಯಕ್ಕೆ ದೊಡಮ್ಮ ಒಳಗಡೆ ಏನೋ ಕೆಲಸ ಏನಾರ ಮಾಡ್ತಿರ್ಬೇಕು. ದೊಡ್ಡಪ್ಪ ಗಜೇಂದ್ರ ತೋಟದ ಹತ್ರ ಹೋಗಿರ್ಬೇಕು, ಇನ್ನೇನು ಆ ಸ್ಕೂಲ್ ಫಾರಂ ಹತ್ರ ಇರಬೇಕು. ದೊಡ್ಡಮ್ಮ ಏನು ಕರೆದ್ರು, ಏನು ವಿಷಯ ಇರಬೇಕು, ಏನು ಕೆಲಸ ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ. ಹ್ಮ್ ಅರ್ಥನೇ ಆಗ್ತಿಲ್ವಲ್ಲ. ಏನು ಕರೆದಿರ್ಬೇಕು ನಮ್ಮ ದೊಡಮ್ಮ. ದೊಡಮ್ಮ ದೊಡಮ್ಮ ಓ ಪಾಪ ಕುಮಾರಣ್ಣ, ಬಂದೇನಪ್ಪ. ಅಯ್ಯೋ ನಿಂದೇ ದಾರಿ ಕಾಯ್ತಿದ್ದೆ ಕಣ ಮಗ. ಇವಾಗ ಬರ್ತೀಯ ಆವಾಗ ಬರ್ತೀಯ ಅಂತ. ಅಲ್ಲ ಕಣ ಪಾಪ, ಬೆಳಿಗ್ಗೆಂದನೆ 10:30 11 ಗಂಟೆಗೆನೆ ಬರೆ ಹೇಳಿದ್ದೆ ನಾನು ಬೇಗ ಬರೋದಕ್ಕೆ. ನೀನ್ ಯಾಕೆ ಪಾಪ ಇವಾಗ ಬಂದೆ? ಓಹೋ ಪಾಪ, ನೀನು ಇವಾಗ ಉಕ್ಕೆ ಹೊಡೆಯೋ ಟೈಮು. ಸಾಮಾನ್ಯಕ್ಕೆ ಎಲ್ಲ ಹೋಗಿದ್ದೆ ಅನ್ಸುತ್ತೆ ಕೆಲ್ಸಕ್ಕೆ ಅಲ್ವಾ? ಎಲ್ಲ ಉಕ್ಕೆ ಹೊಡೆಯಕ್ಕೂ ಎಲ್ಲ ಹೋಗಿರ್ಬೇಕು. ಹಂಗಾಗಿ ಪಾಪ ನಿನ್ಗೂ ಕೆಲಸಗಳು ಕಾರ್ಯಗಳು ಬಾಳ ಇರ್ತವೆ. ಬಿಡು ಪಾಪ, ಇರ್ಲಿ. ಪಾಪ ಬಾ, ತಿಂಡಿ ಮಾಡಿದೀನಿ, ಬಾರ ಪಾಪ ತಿಂಡಿ ತಿನ್ನು ಮೊದ್ಲು. ಕಣ ದೊಡಮ್ಮ, ಕೆಲ್ಸಗಳಲ್ವೇನ್ ದೊಡಮ್ಮ, ಏನ್ ಮಾಡ್ತೀಯ ಇವಾಗ? ಮುಂಗಾರಲ್ವೇನ್ ದೊಡಮ್ಮ, ಎಲ್ಲಾರು ಬಿತ್ತನೆ ಕಾರ್ಯಗಳೆಲ್ಲ ಶುರು ಮಾಡ್ಕೊಳ್ತಿದ್ದಾರೆ. ಅಲ್ಲಿ ಇಲ್ಲಿ ಹೋಗೋದು, ಕೆಲಸಗಳು ಭಾಳ ಕಣ ದೊಡಮ್ಮ. ತೋಟಕ್ಕೆ ಉಕ್ಕೆ ಹೊಡಿಯಕ್ಕೆ ಕರೀತಾರೆ, ಹೊಲಕ್ಕೆ ಉಕ್ಕೆ ಹೊಡಿಯಕ್ಕೆ, ಎಲ್ಲಾದ್ರೂ ಕುಂಟೆ ಹೊಡಿಯೋದಕ್ಕೆ, ರೋಟ್ರು ಹೊಡಿಯೋದಕ್ಕೆ ಎಲ್ಲರೂ ಕರಿತಾನೆ ಇರ್ತಾರೆ ಕಣ ದೊಡಮ್ಮ. ಕೆಲ್ಸದ ಮೇಲೆ ಕೆಲಸ ಏನೇನು ಮಾಡೋದು ಹೇಳ್ರಿ. ಹಂಗಾಗಿ ಪುರ್ಸತಿ ಇಲ್ಲ ಕಣ ದೊಡಮ್ಮ, ಏನು ಮಾಡ್ತೀರಾ? ದೊಡಮ್ಮ, ಏನು ದೊಡಮ್ಮ, ಯಾಕೆ ಬರೇಳಿರಂತೆ? ಏನು ಸಮಾಚಾರ ದೊಡಮ್ಮ? ಯಾವತ್ತೂ ಇಲ್ದೇ ಇರೋರು ಅಮ್ಮನ ಕೈಲಿ ಹೇಳಿ ಕಳಿಸ್ಬಿಟ್ಟಿದಾರಲ್ಲ, ಏನು ಸಮಾಚಾರ ಅಂತ. ಯಾಕೆ ಇಲ್ಲ ಕಣ ಮಗ. ಆಮೇಲಿಂದ ಅದೇನ್ ಮಾತಾಡೋದಿದ್ರು, ಆಮೇಲಿಂದ ಮಾತಾಡೋದಂತೆ ಏನೋ ಮುಖ್ಯವಾದ ವಿಚಾರ ಮಾತಾಡ್ಬೇಕಿತ್ತು. ಅದಕ್ಕೆ ಅಲ್ವೇನಪ್ಪ ನಿನಗೆ ಒಬ್ನಿಗೆ ಬರೇಳಿದ್ದು ನಾನು. ನೀನು ಮೊದ್ಲು ನೀನು ತಿಂಡಿ ಮಾಡಬಾರ ಪಾಪ. ಇಲ್ಲ ದೊಡಮ್ಮ, ಇಲ್ಲ. ನಾನು ತಿಂಡಿ ಬೇಕಾದ್ರೆ ನಾನು ಆಮೇಲಿಂದಾನೆ ತಿಂತೀನಿ. ದೊಡಮ್ಮ, ತಿಂಡಿ ಮನೇಲೆ ಮಾಡ್ಕೊಂಬಂದೆ ನಾನು. ಏನು ಹೇಳು ದೊಡಮ್ಮ, ಇವಾಗ ಏನು ಸಮಸ್ಯೆ, ಏನಾಯ್ತು? ಏನಾರ ತೊಂದರೆ ಏನಾರ ಆಯ್ತೇನು ದೊಡಮ್ಮ? ಅಲ್ಲ, ಏನು ತೊಂದರೆ ಆಗ್ದಲೇ ಇದ್ರೆ ನೀವು ನಮ್ಮ ಹತ್ರ ಮುಖ್ಯವಾದ ವಿಚಾರ ಮಾತಾಡೋಕ್ಕೆಲ್ಲ ಹಂಗೆ ಒಬ್ನಿಗೆ ಕರಿಯಲ್ಲ. ಏನಾಯ್ತು ದೊಡಮ್ಮ? ಏನು ತೊಂದರೆ ಇದ್ರು ನಾನು ವಿಚಾರಿಸ್ಕೊಳ್ತೀನಿ ದೊಡಮ್ಮ. ಏನು ಸಮಸ್ಯೆ ಇದ್ರು ನಾನು ನೋಡ್ಕೊಳ್ತೀನಿ, ಸರಿನಾ? ಹೇಳು ದೊಡಮ್ಮ, ನನ್ನ ಮುಂದೆ ಹೇಳ್ಕ. ನೀನು ದೊಡ್ಡ ಮಗ ಅಂದ್ಕ ನನಗೆ, ಸರಿನಾ? ನಿನ್ ಏನು ಸಮಸ್ಯೆ ಇದ್ರು ನನ್ನ ಮುಂದೆ ಹೇಳ್ಕ. ಪ್ರತಿಯೊಂದನ್ನು ನಾನು ಬಗೆಹರಿಸೋ ನಾನು. ಹೇಳು ದೊಡಮ್ಮ, ಏನಾಯ್ತು? ಯಾಕೆ ಇಲ್ಲ ಕಣ್ ಪಾಪ. ಪಾಪ ಕುಮಾರಣ್ಣ, ನಾನು ಯೋಚನೆ ಮಾಡೋ ಅಂತದ್ದು, ಚಿಂತೆ ಮಾಡೋ ಅಂತದ್ದು ಏನು ಇನ್ನೇನು ತೊಂದರೆ ಏನಿಲ್ಲ ನನಗೆ. ಪಾಪ ನಿಮ್ಮ ತಂದೆ ನಿಮ್ಮ ತಾಯಿ ಇಬ್ರು ಕೂಡ ಕಷ್ಟ ಸುಖಕ್ಕಾಗಿದ್ದಾರೆ ನನಗೆ. ಏನು ಕೂಡ ಚಿಂತೆ ಇಲ್ದಂಗ್ ಮಾಡಿದಾರೆ ಕಣಪ್ಪ. ಮನೆ ಹೊಲ ಗದ್ದೆ ತೋಟ ಎಲ್ಲಾದನ್ನು ಕೊಡ್ಸಿದ್ದಾರೆ ನನಗೆ. ಚಿಂತೆ ಮಾಡೋದಂತದ್ದು ಇನ್ನೇನೈತೆ? ಚಿಂತೆ ಮಾಡದಿದ್ರೆ ಇನ್ಯಾರ ಬಗ್ಗೆ ಮಾಡ್ತೀನಂತ ನಿನಗೂ ಗೊತ್ತೈತಲ್ಲ ಮಗ. ಗಜೇಂದ್ರಂದೇ ನನಗೆ ದೊಡ್ಡ ಚಿಂತೆ ಕಣ ಮಗ. ಹೆಂಗ ನನ್ನ ಮಗಳು ಬಿಡು, ಅವಳು ಬಹಳ ಚೆನ್ನಾಗಿದ್ದಾಳೆ, ನೆಮ್ಮದಿ ಆಗಿದ್ದಾಳೆ. ಅವಳ ಬಗ್ಗೆನೂ ಏನು ಯೋಚನೆ ಮಾಡಂಗೇನಿಲ್ಲ ನಾನು. ಆರಾಮಾಗಂದ್ರೆ ಬಹಳ ಆರಾಮಾಗಿದ್ದಾಳೆ ಕಣ್ ಪಾಪ. ಆದ್ರೆ ಏನ್ ಮಾಡ್ತೀಯ ಹೇಳು, ನನಗೆ ಒಂದ್ ಸ್ವಲ್ಪ ಯೋಚನೆಗಳ ಮೇಲೆ ಯೋಚನೆಗಳು ಕಣಪ್ಪ. ಇವನ್ ಗಜೇಂದ್ರಂದೇ ದೊಡ್ಡ ಯೋಚನೆ ಆಗ್ಬಿಟ್ಟೈತೆ. ಯಾಕ ಒಂದ್ 15 ದಿವಸದಿಂದ ಸರಿಯಾಗಿ ಮಾತಾಡ್ಸಲ್ಲ. 15 ದಿವಸ ಅಲ್ಲ, ಒಂದ್ ವಾರ ಆತತ್ರ. ಒಂದ್ ವಾರ ಆಯ್ತು ಕಣ ಮಗ. ಸರಿಯಾಗಿ ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ, ಒಬ್ನೇ ಕುಂತಿರ್ತಾನೆ, ಯೋಚನೆ ಮಾಡ್ತಿರ್ತಾನೆ. ಏನಾಯ್ತಂತ ನಾನು ಹೇಳ್ಕಣ ಹೇಳ ಪಾಪ, ಏನಾಯ್ತಂತ ಹೇಳು, ನನ್ನ ಮುಂದೆ ಹೇಳ್ಕೊಳ್ಳೋ. ಏನ್ ಸಮಸ್ಯೆ ಇದ್ರು ನಾನು ಬಗೆಹರಿಸ್ತೀನಿ ಕಣೋ ಅಂದ್ರೂ ಏನು ಇಲ್ಲ ಕಣಮ್ಮ, ಸುಮ್ಮನಿರು ಅಂತ ನನಗೆ ಬೇರೆ ಮಾತಾಡಕ್ಕೆ ಇದು ಮಾಡಿಬಿಡ್ತಾನೆ. ಏನಂತ ಅರ್ಥ ಆಗ್ತಿಲ್ಲ ಕಣ ಮಗ. ಹಂಗಾಗಿ ಈಗ ನೀನು ಸ್ವಂತ ಅಣ್ಣ ಇಲ್ದಲೇ ಇರ್ಬೋದು, ಆದ್ರೆ ಏನು ಚಿಕ್ಕಪ್ಪನ ಮಗ ಇರ್ಬೋದು ನೀನು. ಆದ್ರೂ ಕೂಡ ಬಹಳ ಚೆನ್ನಾಗಿ ನಿನಗೆ ಸ್ವಂತ ಫ್ರೆಂಡ್ಗಿಂತ ಹೆಚ್ಚಾಗಿ ನೀನು ನೋಡ್ಕೊಂತಿದ್ಯಾ. ಅವನಿಗೆ ಕಷ್ಟ ಸುಖಕ್ಕೆ ಎಲ್ಲದಕ್ಕೂ ಆಗ್ತಿದ್ಯಾ. ಏನಿದ್ರು ನಿನ್ ಮುಂದೆ ಹೇಳ್ಕೊಂತಾನೆ, ಅದು ನನಗೆ ಎಲ್ಲಾರ್ಗೂ ಗೊತ್ತಿರೋ ವಿಚಾರನೆ. ಹಂಗಾಗಿ ಪಾಪ ಅವನಿಗೆ ಏನಾಗೈತಂತ ಒಂದ್ಸಲಿ ಕೇಳಪ್ಪ. ನನಗೆ ಯಾಕ ಮನ್ಸಿಗೆನೆ ಯಾಕ ಭಯ ಆಗಂಗ ಆಗ್ತಿದೆ. ಏನೋ ತೊಂದ್ರೆಲಿ ಏನೋ ಸಿಗಾಕೊಂಡಿದ್ದಾನೋ ಏನೋ ಒಂದು ಗೊತ್ತಾಗ್ತಿಲ್ಲ ಕಣ ಮಗ. ಬಹಳ ಯೋಚನೆ ಮಾಡ್ತಿದ್ದಾನೆ ಕಣ ಪಾಪ, ಬಹಳ ಯೋಚನೆ ಮಾಡ್ತಿದ್ದಾನೆ. ಕರೆಕ್ಟಾಗಿ ತಿಂಡಿ ತಿಂತಿಲ್ಲ, ಏನಿಲ್ಲ. ಯಾವಾಗ ನೋಡಿದ್ರು ಸೊಪ್ಪಗ್ ಮಕ ಮಾಡ್ಕೊಂಡು ಕುಂತಿರ್ತಾನೆ. ನಿಜಾಗ್ಲೂ ಕಣ್ ಪಾಪ, ಇಲ್ಲಿ ಊರಿಗೆ ಬಂದಾಗ ಅವನು ಎಷ್ಟು ಖುಷಿಯಾಗಿದ್ದ ಅಂದ್ರೆ ನಾನಂತೂ ಅವನ್ಗೆ ಮೊದ್ಲಿನ ಸಾಕ್ದಾಗ್ಲಿದ್ದಾನು ಕೂಡ ಅವನ ಮುಖದಲ್ಲಿ ಈ ರೀತಿ ನಾನು ಖುಷಿ ನೋಡಿರಲ್ಲ ಕಣ ಮಗ. ನಿಂತವೆಲ್ಲ ಇದ್ದಾಗ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ಅನ್ಕೊಂಡು ಎಷ್ಟು ಚೆನ್ನಾಗಿದ್ದ, ಎಷ್ಟು ಲವಲವಿಕೆಯಿಂದ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು, ನಾವು ದುಡಿಬೇಕು ಕಣಮ್ಮ, ನಾನು ಊರಿಗೆ ಸಾವುಕಾರ ಆಗ್ಬೇಕು ಕಣಮ್ಮ, ಬೆಳಿಬೇಕು ಕಣಮ್ಮ ಅಂತ ಅದೇನು ಖುಷಿಯಾಗಿದ್ದ ಕಣ ಮಗ. ಯಾಕ ಬರ್ತಾ 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 ಮಂಕ್ ಆಗ್ಬಿಟ್ಟಿದ್ದಾನೆ. ನನಗೆ ನೋಡಕ್ ಆಗ್ತಿಲ್ಲ ಕಣ ಮಗ ಅವನಿಗೆ. ಹಂಗಾಗಿ ದಯವಿಟ್ಟು ಕಣಪ್ಪ, ನೀನ್ ಕೈ ಮುಗಿದ್ ಕೇಳ್ಕೊಂತೀನಿ, ಏನಾಯ್ತಂತ ಒಂದ್ ಸ್ವಲ್ಪ ವಿಚಾರಿಸಪ್ಪ. ದೊಡಮ್ಮ, ಅಷ್ಟೇ ಏನ್ ದೊಡಮ್ಮ? ಅಷ್ಟಕ್ಕೆ ನೀನು ನನಗೆ ಕೈ ಮುಗಿದು ಕೇಳ್ಕೊಬೇಕೇನು ದೊಡಮ್ಮ? ಏನಂತ ಮಾತಾಡ್ತೀಯ ನೀನು? ನೀನು ಹಿಂಗೆ ಮಾಡಪ್ಪ ಅಂತ ಹೇಳಿದ್ರೆ ಆಯ್ತು, ನಾನು ಮಾಡ್ತೀನಿ ದೊಡಮ್ಮ.
ದಯವಿಟ್ಟು ದೊಡಮ್ಮ ಇನ್ನೊಂದ್ಸಲಿ ಯಾವತ್ತೂ ಕೂಡ ನೀನು ಕೈ ಮುಗಿತೀನಿ ಕಣ್ ಪಾಪ, ದಯವಿಟ್ಟು ಸಹಾಯ ಮಾಡು ಪಾಪ, ಹಿಂಗೆಲ್ಲ ಕೇಳಬಾರ್ದು ನೀನು. ನೀನು ನನಗೆ ತಾಯಿ ಕಣಮ್ ದೊಡಮ್ಮ, ದೊಡಮ್ಮ ದೊಡ್ಡ ತಾಯಿ ನೀನು, ಸರಿನಾ? ನೀನು ಹೇಳ್ಬೇಕು ಇಂಥ ಕೆಲಸ ಮಾಡಪ್ಪ ಅಂತ ಹೇಳಿದ್ರೆ ನಾನು ಮಾಡೋಕ್ಕೆ ಕರ್ತವ್ಯ ನನ್ನ ಮಗನಾಗಿ. ಅದನ್ನ ಬಿಟ್ಬಿಟ್ಟು ನೀನು ಹಿಂಗೆಲ್ಲ ಹೇಳ್ಬೇಡ ದೊಡಮ್ಮ. ಆಯ್ತು ದೊಡಮ್ಮ. ಅಪ್ಪನೂ ನಂತವ ಮಾತಾಡ್ತಿದ್ರು, ಏನು ವಿಚಾರಿಸ್ಬೇಕು ಅಂತವ, ಯಾಕೆ ಈ ರೀತಿ ಮಂಕಾಗಿದ್ದಾನ ಅಂತ ಅಪ್ಪನೂ ಒಂದು 2-3 ದಿವಸದಿಂದ ಹೇಳಿದ್ರು. ನಾನು ಸರಿ ಕಣಪ್ಪ ಆಯ್ತು ವಿಚಾರಿಸ್ತೀನಿ, ಏನಿದ್ರು ಬಾಯಿ ಬಿಡಿಸ್ತೀನಿ ತಡಿಯಪ್ಪ, ಏನೋ ಸಮಸ್ಯೆ ಆಗಿದೆ ಅವನಿಗೆ, ಸುಮ್ಮನೆ ಅವನು ಯೋಚನೆ ಮಾಡೋ ಮನುಷ್ಯನೇ ಅಲ್ಲ ಅವನು ಅಂತ ನಾನು ಹೇಳಿದ್ದೆ. ಸರಿ ದೊಡಮ್ಮ ಆಯ್ತು, ನಾನು ಮಾತಾಡ್ತೀನಿ. ಈಗ ಎಲ್ಲಿದ್ದಾನೆ ಗಜೇಂದ್ರ? ಡ್ಯೂಟಿಗೆ ಹೋದ್ನೋ ಇಲ್ಲ ಸ್ಕೂಲ್ ಫಾರಂ ಹತ್ರ ಹೋಗಿದ್ದಾನ? ಇಲ್ಲ ಪಾಪ, ನನಗೆ ಎಲ್ಲಿ ಹೋಗಿದಾನಂತ ಕರೆಕ್ಟ್ ಆಗಿ ಗೊತ್ತಿಲ್ಲ. ಎಲ್ಲಿ ಹೋಗ್ತಿದ್ದಿಲ್ಲ ಪಾಪ, ಡ್ಯೂಟಿಗೆ ಹೋಗ್ತೀಯ ಸ್ಕೂಲ್ ಫಾರಮಿಗೆ ಹೋಗ್ತೀಯ ಅಂತ ಹೇಳಿದೆ. ಅದಕ್ಕೆ ಇಲ್ಲೇ ಹೋಗಿ ಬರ್ತೀನಿ ತಡಿಯಮ್ಮ ಅಂತ ಹೇಳ್ದ. ನಾನು ನಿನಗೂ ಗೊತ್ತಲ್ಲ ನನ್ನ ಬಗ್ಗೆ ಇನ್ನೇನು, ಒಂದ್ಸಲಿ ಅವನಿಗೆ ಹೇಳಕ್ ಇಷ್ಟ ಅಲ್ಲ ಅಂದ್ರೆ ನಾನು ಪದೇ ಪದೇ ಯಾವತ್ತೂ ಏನು ಕೇಳಕ್ ಹೋಗಿಲ್ಲ, ಬಲವಂತ ಯಾವತ್ತೂ ಏನು ಮಾಡಕ್ ಹೋಗಿಲ್ಲ. ನೀನೇ ಒಂದ್ಸಲಿ ಫೋನ್ ಮಾಡಿಬಿಟ್ಟು ಅವ್ನು ಎಲ್ಲಿದ್ದಾನಂತ ಕೇಳ ಪಾಪ, ನೋಡೋಣ. ಕೇಳ್ಬಿಟ್ಟು ಅವ್ನು ಎಲ್ಲಿದ್ರು ಕರ್ಕೊಂಡು ಹೋಗ್ಬಿಟ್ಟು ವಿಚಾರಿಸು. ಅದೇನ್ ಸಮಸ್ಯೆ ಇದ್ರು ಮನೆಯವರೆಲ್ಲ ಸೇರ್ಕೊಂಡ್ಬಿಟ್ಟು ನಾವು ಬಗೆಹರಿಸೋಣ. ಅದನ್ನ ಬಿಟ್ಬಿಟ್ಟು ಅವನು ಯೋಚನೆ ಮಾಡ್ಕೊಂಡು ಊಟ ತಿಂಡಿ ಬಿಟ್ಕೊಂಡು ಏನು ಕೆಲಸ ಮಾಡ್ದಂಗೆ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಪಾಪ ನೀನ್ ಕೈ ಮುಗಿತೀನಿ ಕಣೋ. ಇನ್ನೊಂದ್ ಸಮಸ್ಯೆ ಏನು ಗೊತ್ತೇನೋ ಇವಾಗ, ಅಲ್ಲ ಕಣ, ನಿಮ್ಮ ಅಪ್ಪನೇನೆ ದೊಡ್ಡ ಸಾಹುಕಾರ ಈಗ, ಆಯ್ತಾ? ನಿಮ್ಮ ಅಪ್ಪ ಎಷ್ಟು ಚೆನ್ನಾಗಿ ಕಷ್ಟಪಟ್ಬಿಟ್ಟು ಇವೆಲ್ಲ ಉಳಿಸಿ ಹೋಗಿದ್ದಾರೆ, ಇವೆಲ್ಲ ಮಾಡಿದ್ದಾರೆ. ಇವಾಗ್ಲೂ ಕೂಡ ನನ್ನ ಮಗಂಗೋಸ್ಕರ ನನ್ನ ಮಕ್ಳಿಗೋಸ್ಕರ ಅಂತ ಕಷ್ಟಪಡ್ತಿದ್ದಾರೆ. ಊರವರೆಲ್ಲಾರು ಆಡ್ಕೊಳ್ಳಲ್ವೇನ ಮಗ, ಇವನು ಸ್ಕೂಲ್ ಫಾರಂ ಮಾಡಬೇಕು, ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ನೋಡ್ಕೊಂತೀನಿ ಕಣಮ್ಮ ಅಂತ ಚಾಲೆಂಜ್ ಮೇಲೆ ಎಲ್ಲಾದನ್ನು ತರಿಸ್ಬಿಟ್ಟು ಇವಾಗ ಏನು ಕೆಲಸ ಮಾಡ್ದಲ್ಲ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ನಗಾಡಲ್ವಾ ಎಲ್ಲಾರುನು? ಇವನ್ ಬರೀ ಮಾತಾಡಕ್ ಮಾತ್ರ ಸರಿ, ಇವನು ಸೂಟು ಬುಟ್ಟು ಮಾಡ್ಕೊಂಡು ತಿರ್ಗಾಡಕ್ ಮಾತ್ರ ಸರಿ, ಏನು ಆಗಲ್ಲ ಇವನ್ ಕೈಲಿ ಅಂತ ಆಡ್ಕೊಳ್ಳಲ್ವೇನ್ ಪಾಪ? ನೀನೇ ಹೇಳು, ಇವನಿಗೆ ಯಾವ ರೀತಿ ನಾನು ಹೇಳೋಣ? ಇವನಿಗೆ ಇನ್ ಯಾವ ರೀತಿ ನಾನು ಅರ್ಥ ಮಾಡಿಸ್ಲಿ? ಹೇಳಪ್ಪ, ನೀನೇ ಹೇಳು. ಆಯ್ತು ಬಿಡು ದೊಡಮ್ಮ, ದೊಡಮ್ಮ ಯೋಚನೆ ಮಾಡಬೇಡ, ನಾನಿಲ್ವಾ? ನೀವು ಆರಾಮಾಗಿರಿ. ನೀವು ಏನು ಕೂಡ ಒಂದು ಸ್ವಲ್ಪನೂ ಕೂಡ ನೀವು ತಲೆಗೆ ಹಾಕೋಣಕ್ಕೆ ಹೋಗ್ಬೇಡಿ, ಏನೇನು ಕೂಡ ಯೋಚನೆನೇ ಮಾಡಬೇಡಿ. ಎಲ್ಲದಕ್ಕೂ ನಾನು ಬಗೆಹರಿಸ್ತೀನಿ. ನೋಡೋಣ ತಡೀರಿ, ಫೋನ್ ಮಾಡ್ತೀನಿ. ಮೊದಲು ಫೋನ್ ಮಾಡಿ ಅವ್ನು ಎಲ್ಲಿದ್ದಾನಂತ ಕೇಳ್ಕೊಂಡು, ನಾನು ಇಂಥವಿದ್ದೀನಿ ನೀನು ಒಬ್ಬನೇ ಬಾರೋ ಅಂತ ಕರ್ಕೊಂಡು ಅವ್ನು ಏನು ಸಮಸ್ಯೆ ಇದ್ರು ನಾನು ಬಗೆಹರಿಸ್ತೀನಿ ದೊಡಮ್ಮ. ಏನು ಸಮಸ್ಯೆ ಇದ್ರು ನಿಮ್ಮ ಮುಂದೆ ಹೇಳ್ತೀನಿ, ಎಲ್ಲರೂ ಕುತ್ಕೊಂಡ್ಬಿಟ್ಟು ಬಗೆಹರಿಸೋಣ, ಆಯ್ತಾ? ನಾನು ಮಾತಾಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ನೀವು ಹೋಗಿ, ನೀವು ಆರಾಮಾಗಿರಿ, ನೀವು ಏನು ಯೋಚನೆ ಮಾಡಬೇಡಿ. ತಿಂಡಿ ತಿಂದ್ರ? ನೀವು ತಿಂಡಿ ತಿಂದಿಲ್ಲ ಅಂದರೆ ಮೊದಲು ಹೋಗ್ಬಿಟ್ಟು ತಿಂಡಿ ತಿನ್ನಿ. ಅಮ್ಮಂಗೆ ಫೋನ್ ಮಾಡಿ ಹೇಳ್ತೀನಿ, ಇಲ್ಲೇ ಬರ್ತಾರೆ, ನೀವು ಬೇಜಾರಲ್ಲಿ ಮಾತ್ರ ಇರಬೇಡಿ ನೀವು. ಹಲೋ ಹಲೋ ಗಜೇಂದ್ರ, ನಾನು ಕಣೋ, ನಾನು ಕಣಪ್ಪ ನಿಮ್ಮಣ್ಣ. ಹ್ಞೂ ಕಣೋ, ಯಾಕೆ ಗೊತ್ತಾಗ್ಲಿಲ್ವಾ ಯಾರದ್ದು ಫೋನ್ ಅಂತ? ಹೌದಾ, ಸರಿ ಆಯಿತು. ಎಲ್ಲಿದೆಯಪ್ಪ? ಸುಮ್ಮನೆ ಕೇಳಿದೆ ಕಣೋ, ಇಲ್ಲೇ ಮನೆ ಹತ್ರ ಬಂದಿದ್ದೆ. ದೊಡ್ಡಮ್ಮ ತಿಂಡಿ ತಿಂತಿದ್ರು, ನೀನು ಅದಕ್ಕೆ ಕಾಣಿಸ್ಲಿಲ್ವಲ್ಲ, ಅದಕ್ಕೆ ನಾನು ಫೋನ್ ಮಾಡಿ ಕೇಳಿದೆ. ನಾನು ತಿಂಡಿ ತಿಂತ ಕುಂತಿದ್ದೆ, ಹಂಗಾಗಿ ಫೋನ್ ಮಾಡಿ ಕೇಳಿದೆ ಎಲ್ಲಿದೆಯಾ ಅಂತ. ಎಲ್ಲಿ? ತೋಟದಲ್ಲಿದೆಯಾ? ಹೌದಾ, ಸರಿ ಕಣೋ, ಆಯಿತು, ಅಲ್ಲೇ ಇರು, ನಾನು ಬರ್ತಿದ್ದೀನಿ. ಒಂದು 5 ನಿಮಿಷ ಅಲ್ಲೇ ಇರು, 5 ನಿಮಿಷ ಬಂದೇ ಬಿಟ್ಟೆ. ಸರಿ ಆಯಿತು, ಬರ್ತೀನಿ. ದೊಡ್ಡಮ್ಮ ತೋಟದಲ್ಲಿದ್ದಾನಂತೆ, ಇನ್ನು 5 ನಿಮಿಷದಲ್ಲಿ ನಾನು ಅಲ್ಲಿರ್ತೀನಿ, ಅಲ್ಲೇ ಇರು ಅಂತ ಹೇಳಿದ್ದೀನಿ. ಅವನು ಒಬ್ಬನೇ ಇದ್ದಾನಂತೆ. ನಾನು ಏನಿದ್ರು ವಿಚಾರಿಸ್ತಿ ಮಾತಾಡ್ಕೊತೀನಿ ದೊಡಮ್ಮ. ನೀನು ಏನು ಯೋಚನೆ ಮಾಡಬೇಡ. ಅವ್ನು ಏನೇ ಸಮಸ್ಯೆ ಆಗಿರಲಿ, ಎಷ್ಟೇ ತೊಂದರೆ ಇರಲಿ, ನಾನು ಬಗೆಹರಿಸ್ತೀನಿ. ನಾನು ಅಣ್ಣನಾಗ್ಬಿಟ್ಟು ಏನಾದ್ರೂ ಕೂಡ ಅವನು ತಪ್ಪು ಮಾಡಿದ್ರು ಕೂಡ ಅದನ್ನ ಬಗೆಹರಿಸೋ ಜವಾಬ್ದಾರಿ ನಂದು ದೊಡಮ್ಮ. ನೀನು ಏನು ಯೋಚನೆ ಮಾಡಬೇಡ, ಆರಾಮಾಗಿರು, ಸರಿನಾ? ಹಲೋ, ಹೇಳು ರಮ್ಯಾ. ಬ್ಯುಸಿ ಏನಲ್ಲ, ಅಣ್ಣ ಫೋನ್ ಮಾಡಿದ್ದ, ನಮ್ಮಣ್ಣ. ಹಾಂ, ಅಣ್ಣ ಫೋನ್ ಮಾಡಿದ್ದ, ಅಣ್ಣನ ಹತ್ರ ಮಾತಾಡ್ತಿದ್ದೆ. ಇಲ್ಲ ರಮ್ಯಾ, ಇವತ್ತು ನಾನು ಡ್ಯೂಟಿಗೆ ಬರೋದಕ್ಕಾಗಲ್ಲ, ಸ್ವಲ್ಪ ಕೆಲಸಗಳಿದ್ದಾವೆ. ಮನೆ ಹತ್ರನೇ ಕೆಲಸಗಳಿದ್ದಾವೆ, ಸ್ಕೂಲ್ ಫಾರಮ್ ಎಲ್ಲ ಇದೆಯಲ್ಲ, ಹಂಗಾಗಿ ಕೆಲಸ ಮಾಡ್ತಿದ್ದೆ. ತೋಟದಲ್ಲೂ ಬೇರೆ ನಿಂತಿದ್ದೆ, ಹಂಗಾಗಿ ಮಾತಾಡೋಕ್ಕಾಗಲಿಲ್ಲ. ಇವತ್ತು ಕೂಡ ಭಾಳ ಬ್ಯುಸಿ ಇದ್ದೀನಿ ಕಣಮ್ಮ. ಹೌದಾ, ಬರ್ತೀನಿ ಬಿಡು, ನಾಳೆ ಮೀಟ್ ಆಗ್ತೀನಿ. ಸರಿ, ಸ್ವಲ್ಪ ದಿವಸ ನನಗೆ ಟೈಮ್ ಕೊಡು. ಆಯಿತು, ಮನೆಯವ್ರಿಗೆ ಒಪ್ಪಿಸ್ತೀನಿ, ನೀನು ಒಪ್ಪಿಸ್ತೀನಿ, ನೀನು ಯೋಚನೆ ಮಾಡಬೇಡ. ಅದೇ ಹೇಳ್ತಿಲ್ವಾ, ನಿಮ್ಮನೆಯವ್ರಿಗೇನೆ ಒಪ್ಪಿಸ್ತೀನಿ ನಾನು, ಆದಷ್ಟು ಟ್ರೈ ಮಾಡ್ತೀನಿ. ನಿಮ್ಮ ತಂದೆ ಕೈಲಿ ನಾನು ಮಾತಾಡ್ತೀನಿ ರಮ್ಯಾ. ಸರಿ ಆಯಿತು. ತಿಂಡಿ ಮಾಡ್ದೆ ನೀನು? ಆರಾಮಾಗಿರು, ನಾನು ಬರ್ತೀನಿ, ಸರಿನಾ? ಸರಿನಪ್ಪ, ಆಯಿತು, ಇಡ್ತೀನಿ. ಹಲೋ, ಏನು? ಹೌದಾ, ಸರಿ ಆಯಿತು. ಇಲ್ಲ, ಬರ್ತೀನಿ, ನಾಳೆ ಬಂದು ನಿನಗೆ ಮಾತಾಡ್ಸ್ಕೊಂಬರ್ತೀನಿ. ಸರಿನಮ್ಮ, ಆಯಿತು. ಆದಷ್ಟು ನಾನು ಟ್ರೈ ಮಾಡ್ತಿದ್ದೀನಲ್ಲ ರಮ್ಯಾ,
ನಾನು ನಿನಗೆ ಮುಂದೆ ಹೇಳ್ಕೊಳ್ತಿಲ್ಲ ಅಷ್ಟೇ, ನಾನು ಪ್ರಯತ್ನ ಪಡ್ತಿದ್ದೀನಿ, ಆದಷ್ಟು ಟ್ರೈ ಮಾಡ್ತಿದ್ದೀನಿ. ಅದೇ ನಿಮ್ಮ ಮನೆ ಹತ್ರನೇ ಬಂದು ಮೀಟ್ ಆಗ್ಬೇಕು ಅಂದ್ಕೊಂಡಿದ್ದೀನಿ, ನಿಮ್ಮ ಫಾದರ್ ಅವ್ರಿಗೆ ಮಾತಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಹ್ಞೂ ಸರಿ ಆಯಿತು. ಸರಿ ನಮ್ಮ ಆಯಿತು. ನೀನು ಏನು ಯೋಚನೆ ಮಾಡಬೇಡ, ನೀನು ಆರಾಮಾಗಿರು. ನಾನು ನಿಮ್ಮ ತಂದೆ ಹತ್ರ ಮಾತಾಡ್ತೀನಿ, ಅಮ್ಮ ಅಪ್ಪ ನಿಮ್ಮ ಅಮ್ಮನ ಹತ್ರನೂ ಮಾತಾಡ್ತೀನಿ, ಸರಿನಾ? ಸರಿ ರಮ್ಯ, ಆಯಿತು. ಹೌದಾ? ನೆಂಟ್ರ ಮನೆಗೆ ಹೋಗ್ತಿದ್ದೀರಾ? ನಿಮ್ಮ ಅಜ್ಜಿ ಊರಿಗಾ? ಏನಲ್ಲಿ ಇವಾಗ ಫಂಕ್ಷನ್ನು? ಹೌದಾ? ಓಕೆ, ಗೃಹ ಪ್ರವೇಶನಾ? ಓಕೆ ನಮ್ಮ ಆಯಿತು, ಹೋಗ್ಬಾ. ಯಾರ್ಯಾರು ಹೋಗ್ತಿದ್ದೀರಾ? ನಿಮ್ಮ ಅಣ್ಣ ಬರ್ತಿದ್ದಾನಾ? ಇಲ್ವಾ? ಅಪ್ಪ ಅಮ್ಮ ನೀನು ಮೂರೇ ಜನನಾ? ಸರಿನಪ್ಪ, ಆಯಿತು, ಹೋಗ್ಬಾ, ಆರಾಮಾಗಿ ಹೋಗ್ಬಾ. ಆದಷ್ಟು ನಾನು ನೀನು ನೆಂಟ್ರ ಮನೆಯಿಂದ ಬರೋ ಅಷ್ಟರಲ್ಲಿ ನಮ್ಮ ಪೇರೆಂಟ್ಸ್ಗಳಿಗೆ, ನಮ್ಮ ಅಣ್ಣಂದ್ರುಗಳಿಗೆ ಎಲ್ಲರಿಗೂ ಹೇಳಿಬಿಟ್ಟು ನಾನು ಒಪ್ಸಿರ್ತೀನಿ. ನಾನು ಆಮೇಲೆ ನಿಮ್ಮ ತಂದೆ ತಾಯಿಗಳ ಹತ್ರ ಬಂದುಬಿಟ್ಟು ನಾನು ಮಾತಾಡ್ತೀನಿ, ಓಕೆನಾ? ನನ್ನ ಮೇಲೆ ಜವಾಬ್ದಾರಿ ಅನ್ನೋದು ಬಿಟ್ಟಿದೆಯಲ್ವಾ, ನೀನು ಏನು ಯೋಚನೆ ಮಾಡಬೇಡ, ಆರಾಮಾಗೋ, ಆರಾಮಾಗಿ ಬಾ. ಸರಿ ಆಯಿತು, ಇಡೋಣ. ನೀನು ಆರಾಮಾಗಿರು, ಏನೂ ಯೋಚನೆ ಮಾಡಬಾರ್ದು. ಓಕೆ, ಇಡೋಣ. ಆವಾಗವಾಗ ಫೋನ್ ಮಾಡ್ತಿರೋ. ಸರಿ ಆಯಿತು. ಅಲ್ಲ, ನಮ್ಮ ಗಜೇಂದ್ರ ಯಾರು ತಾವು ಮಾತಾಡ್ತಿದ್ದಾನೆ ಫೋನಲ್ಲಿ ಅಂತ ಗೊತ್ತಾಗ್ತಿಲ್ವಲ್ಲ. ಅವನು ಮಾತಾಡ್ತಿರೋದು ನೋಡಿದ್ರೆ ಯಾವುದೋ ಹುಡುಗಿ ತಾವು ಮಾತಾಡ್ತಿದ್ದಾನೆ. ಅಲ್ಲ, ಮಾತಿಗೂ ರಮ್ಯಾ ರಮ್ಯಾ ಅಂತ ಹೇಳ್ತಿದ್ದಾನೆ. ಹೋಗ್ಬಾ, ಪರವಾಗಿಲ್ಲ, ನೆಂಟ್ರ ಮನೆಗೆ ಹೋಗ್ಬಾ, ನಮ್ಮ ಮನೆಯವ್ರಿಗೆ ಒಪ್ಪಿಸ್ತೀನಿ, ನಿಮ್ಮ ಅಪ್ಪ ಅಮ್ಮಂಗೂ ಹೇಳ್ತೀನಿ ಅಂತ ಬೇರೆ ಹೇಳ್ತಿದ್ದಾನೆ. ಏನು ಅರ್ಥನೇ ಆಗ್ತಿಲ್ವಲ್ಲ, ಇವನು ಏನು ಮಾಡ್ತಿದ್ದಾನಂತ. ನೋಡಿದ್ರೆ ದೊಡ್ಡಮ್ಮ ನೋಡಿದ್ರೆ ಏನೋ ಯೋಚನೆ ಮಾಡ್ತಿರ್ತಾನೆ, ಚಿಂತೆ ಮಾಡ್ತಿರ್ತಾನೆ, ಕರೆಕ್ಟಾಗಿ ಊಟ ಮಾಡಲ್ಲ, ತಿಂಡಿ ಮಾಡಲ್ಲ ಅಂತ ಬೇರೆ ಹೇಳ್ತಿದ್ದಾರೆ. ಏನು ಮಾಡೋದಪ್ಪ, ಏನು ಇದು ಒಂದೂ ಗೊತ್ತಾಗ್ತಿಲ್ವಲ್ಲ ನನಗೆ. ಅಲ್ಲ, ನಮ್ಮ ಗಜೇಂದ್ರ ಏನಾರು ಯಾವ್ದಾರ ಹುಡುಗಿಗೆ ಏನಾರು ಇಷ್ಟ ಏನಾರ ಪಟ್ಟಿದಾನ, ಪ್ರೀತಿ ಏನಾರ ಮಾಡ್ತಿದ್ದಾನ? ಇವನು ಬಿಹೇವಿಯರ್ ನೋಡಿರೆ, ಇವನ ವರ್ತನೆಗಳು ನೋಡಿದ್ರೆ ನನಗೆ ಅದೇ ಅನುಮಾನ ಬರ್ತಿದೆ. ಅಯ್ಯೋ, ವಯಸ್ಸಿನ ಹುಡುಗ, ಇನ್ನೇನು ಇಷ್ಟಪಟ್ಟಿದ್ರು ಪಟ್ಟಿರ್ತಾನೆ. ಏನು ಎಲ್ಲರೂ ಮಾಡ್ದಲೇ ಇರೋ ತಪ್ಪೇನು, ಯಾರೂ ಮಾಡ್ದಲೇ ಇರೋ ತಪ್ಪೇನು ಅವನೇನು ಮಾಡ್ತಿಲ್ಲ. ನೋಡೋಣ, ಕೇಳೋಣ, ನಾನು ಒಂದ್ಸಲಿ ವಿಚಾರಿಸ್ತೀನಿ ಏನು ತೊಂದರೆ ಆಗಿದೆ ಅಂತ. ತಮ್ಮ ಅಲ್ವಾ, ಏನು ಕಷ್ಟ ಸುಖನೂ ನನ್ನ ಹತ್ರನೇ ಹೇಳ್ಕೋಬೇಕು ಅವನು. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ ನಾನು. ಗಜೇಂದ್ರ 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 ಅಯ್ಯೋ, ನಮ್ಮ ಅಣ್ಣ ಬಂದ ಅನ್ಸುತ್ತೆ, ಕುಮಾರಣ್ಣ. ನಾನು ಫೋನಲ್ಲೆಲ್ಲ ಮಾತಾಡ್ತಿದ್ದೆಲ್ಲ ಕೇಳಿಸ್ಕೊಂಡಿರ್ಬೇಕಾ? ಅಯ್ಯೋ, ಎಂಥ ಕೆಲಸ ಆಗೋಯ್ತು. ಕೇಳಿಸ್ಕೊಂಡಿರ್ತಾನೆ ನಮ್ಮಣ್ಣ, ಹೇಳೋಕ್ಕಾಗಲ್ಲ. ಏನು ಅಂದ್ಕೊಳ್ತಾನೋ ಏನೋ. ಅಲ್ಲ, ನಾನು ರಮ್ಮಿನ ಕೈಲಿ ಎಲ್ಲ ಮಾತಾಡ್ತಿದ್ದೆಲ್ಲ ಕೇಳಿಸ್ಕೊಂಡಿರ್ಬೇಕಾ? ನೋಡೋಣ. ಹಂಗೇನಾದ್ರು ಗೊತ್ತಾದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ. ಹೆಂಗಿದ್ರು ಹೇಳಲೇಬೇಕು, ನಮ್ಮ ಅಣ್ಣಂಗೂ ವಿಷಯ ಹೇಳೋಣ ಅಂತಾನೆ ಇದ್ದೀನಿ. ಹೇಳೇ ಬಿಡ್ತೀನಿ, ಅದಕ್ಕೇನಂತೆ. ಲೋ ಗಜೇಂದ್ರ, ಯಾಕೋ ಆವಾಗಲೇ ನಾನು ಕೂಕಣ್ತಿದ್ದೀನಿ, ಆ ಕಡೆನೇ ಮಕ ಮಾಡ್ಕೊಂಡು ತಿರ್ಕೊಂಡು ಏನೋ ಯೋಚನೆ ಮಾಡ್ತಿರಂಗಿದೆಯಾ? ಯಾಕಪ್ಪ, ಯಾಕೆ ಮಾತಾಡ್ಸೋಕ್ಕೆ ಇಷ್ಟ ಇಲ್ವೇನಪ್ಪ ನಂತವ? ನಾನೇನಾರ ಬೇದಾರೇನಾರ ಮಾಡಿಸಿದ್ದೀನೋ ಗಜೇಂದ್ರ? ಏನಾಯ್ತು? ತಿರ್ಗಾ ಈ ಕಡೆ ಮೊದಲು ಏನಂತ ಮಾತಾಡ್ಸೋ ನನಗೆ. ಯಾಕೆ ನನ್ನ ಮಕ ನೋಡಲ್ವೇನೋ ನೀನು? ಅಣ್ಣ, ಛೇ, ಏನಣ್ಣ, ಏನಂತ ಮಾತಾಡ್ತಿದ್ದೀಯಣ್ಣ ನೀನು? ಅಲ್ಲ ಕಣಣ್ಣ, ನಿನ್ನ ಮುಖ ನೋಡೋಕ್ಕೆ ನನಗಿಷ್ಟ ಇಲ್ವಾ? ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀನ ನಾನು? ಅಯ್ಯೋ, ಎಲ್ಲಾದರೂ ಉಂಟೇನಣ್ಣ? ಅಣ್ಣ, ನಿಜವಾಗ್ಲೂ ಇನ್ನೊಂದು ದಿವಸ ಈ ರೀತಿ ಎಲ್ಲ ಮಾತಾಡ್ಬೇಡ, ನನಗೆ ಭಾಳ ಬೇಜಾರಾಗೋಗ್ಬಿಡುತ್ತೆ ನೀನು ಈ ರೀತಿ ಎಲ್ಲ ಮಾತಾಡಿದ್ರೆ ನನಗೆ, ಸರಿನಾ? ಅಣ್ಣ, ಏನಣ್ಣ, ಏನು ಫೋನ್ ಮಾಡಿಬಿಟ್ಟು ಬೇರೆ ಕರೆದಿದ್ರಲ್ಲ ನೀವು, ಏನಂತ ಗೊತ್ತಾಗ್ಲಿಲ್ವಲ್ಲಣ್ಣ ನನಗೆ? ಇಲ್ಲೇ ಇರೋ ತೋಟದ ಹತ್ರ ಬರ್ತೀನಂತ ಬೇರೆ ಹೇಳಿರಿ. ಎಲ್ಲಾರ ಹೋಗ್ಬೇಕಿತ್ತ ಅಣ್ಣ? ಟೌನಿಗೆ ಏನಾರ ಹೋಗಿ ಬರ್ಬೇಕಿತ್ತ? ಏನಾರ ಕೆಲಸ ಏನಾರ ಆಗ್ಬೇಕಿತ್ತ ನನ್ನಿಂದ? ಎಲ್ಲಾದ್ರೂ ಮಂತವ ಏನಾದ್ರೂ, ಇಲ್ಲ ಏನಾದ್ರು ತಗೊಂಬರ್ಬೇಕಿತ್ತ ಸಾಮಾನುಗಳು? ಹೋಗ್ಬಿಟ್ಟು ಹೇಳೋಣ, ಏನು ಕೆಲಸ ಇದ್ರು ನಾನು ಮಾಡ್ತೀನಿ, ಹೇಳು. ಏನಿಲ್ಲ ಕಣೋ ಗಜೇಂದ್ರ, ಏನು ಕೆಲಸ ಇದ್ರು ನಾನು ಮಾಡ್ತೀನಿ. ನಿನ್ನ ಕೆಲಸದ ಬಗ್ಗೆ ಏನು ಯೋಚನೆ ಮಾಡಬೇಡ, ಏನೋ ಅದ್ರ ಬಗ್ಗೆ ಏನು ಚಿಂತೆನೂ ಕೂಡ ಮಾಡಬೇಡ. ಗಜೇಂದ್ರ, ನಿನ್ನಿಂದ ಒಂದು ವಿಷಯ ಕೇಳಬೇಕಿತ್ತು ನಾನು. ಅಣ್ಣನಾಗಿ ಕೇಳ್ತಿದ್ದೀನಂತ ಬೇಜಾರು ಮಾಡ್ಕೋಬೇಡ, ಆದರೆ ಇರೋ ಸತ್ಯನ ಹೇಳಲೇಬೇಕು ನೀನು. ಸತ್ಯ ಹೇಳಿಲ್ಲ ಅಂದರೆ ನಿಜಾಗ್ಲೂ ಕೂಡ ಹೇಳ್ತಿದ್ದೀನಿ ನೋಡು, ನನ್ನ ಲೈಫಲ್ಲೂ ಕೂಡ, ನನ್ನ ಜೀವನದಲ್ಲೂ ಕೂಡ ನಿನಗೆ ಇವತ್ತಿನವರೆಗೂ ಕೂಡ ನಾನು ನಿನಗೆ ಬರೀ ತಮ್ಮ ಅಂದ್ಕೊಂಡಿಲ್ಲ, ಸ್ವಂತ ತಮ್ಮಂಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ ನಿನಗೆ. ಒಂದೇ ಒಂದು ಚೂರು ಕೂಡ ನನ್ನ ತಮ್ಮ ರಮೇಶಂಗೆ ಬೇಜಾರಾದರೂ ಕೂಡ ನಾನು ಬೇಜಾರು ಮಾಡ್ಕೊಳಲ್ಲ, ಆದರೆ ನಿನಗೊಂದು ಸ್ವಲ್ಪ ಬೇಜಾರಾದರೂ ಕೂಡ ನನಗೆ ತಡೆಯೋಕ್ಕೆ ಶಕ್ತಿ ಇಲ್ಲ ನನಗೆ ಅಷ್ಟು ಚೆನ್ನಾಗಿ ನಿನಗೆ ಮುದ್ದಾಗಿ ನೋಡ್ಕೊಂಡಿದ್ದೀನಿ ನಾನು. ಗೊತ್ತಲ್ಲ ನನ್ನ ಬಗ್ಗೆ ಏನಂತ, ನನಗೆ ಕೋಪ ಬಂದುಬಿಟ್ರೆ ಏನಂತ ನನ್ನ ಬಗ್ಗೆನೂ ನಿನಗೆ ಚೆನ್ನಾಗಿ ಗೊತ್ತಿದೆ. ನಾನೇನು ಹೇಳೋದೇನು ಬೇಕಾಗಿಲ್ಲ, ಆದರೆ ಸತ್ಯ ನನ್ನ ಮುಂದೆ ಹೇಳಬೇಕು. ಏನಾದರೂ ಕೂಡ ಹೇಳ್ದಲೆ ಸುಳ್ಳು ಏನಾದ್ರು ಹೇಳ್ತಿದ್ದೆ ಅಂತ ಗೊತ್ತಾಗ್ಬಿಟ್ರೆ ನಿಜಾಗ್ಲೂ ಕೂಡ ಹೇಳ್ತಿದ್ದೀನಿ ನೋಡು, ನನ್ನ ಜೀವನದಲ್ಲೂ ಕೂಡ ನಿನಗೆ ತಲೆ ಎತ್ತು ಕೂಡ ನೋಡಲ್ಲ. ಮಾತಾಡ್ಸೋದಿರಲಿ, ನಿನ್ನ ಕಣ್ಣೆತ್ತು ಕೂಡ, ದೃಷ್ಟಿ ಎತ್ತು ಕೂಡ ನೋಡಲ್ಲ. ಆದರೆ ಕೇಳ್ತಿದ್ದೀನಿ, ಇರೋ ಸತ್ಯನ ಗಜೇಂದ್ರ ನನ್ನ ಮುಂದೆ ಹೇಳ್ಬಿಡ್ಬೇಕು ನೀನು. ಅಲ್ಲ, ನೀನು ಬೇಜಾರು ಮಾಡ್ಕೊಂಡಿದೀಯಾ, ಕರೆಕ್ಟಾಗಿ ಒಂದು ವಾರದಿಂದ ಕರೆಕ್ಟಾಗಿ ಮನೆಯಲ್ಲಿ
ಕೆಲಸ ಮಾಡ್ತಿಲ್ಲ, ಆ ಸ್ಕೂಲ್ ಫಾರಮ್ ಹತ್ರ ಬರ್ತಿಲ್ಲ, ಮೊದ್ಲಂಗೆ ಲವಲವಿಕೆಯಿಂದ ಇಲ್ಲ. ಮೊದಲು ನಿನಗೆ ಎಷ್ಟು ಕೆಲಸದ ಮೇಲೆ ಜವಾಬ್ದಾರಿ ಇತ್ತು ಅಂದರೆ ಅಷ್ಟು ಜವಾಬ್ದಾರಿ ಇತ್ತು. ಇವಾಗ ಒಬ್ಬನೇ ಮಂಕ ಕುಂತಿರ್ತೀಯ, ಟೈಮಿಗೆ ಸರಿಯಾಗಿ ತಿಂಡಿ ತಿನ್ನಲ್ಲ, ಊಟ ಮಾಡಲ್ಲ, ಯೋಚನೆ ಮಾಡ್ಕೊಂಡು ಕುಂತಿರ್ತೀಯ. ಸರಿನಾ? ಒಂದು ಹೇಳ್ತೀನಿ ಗಜೇಂದ್ರ, ಏನಾದರೂ ಇರಲಿ ತೊಂದರೆ ನಾನು ಬಗೆಹರಿಸ್ತೀನಿ ಕಣೋ, ನಾನು ಬಗೆಹರಿಸ್ತೀನಿ. ನೀನು ಒಬ್ಬನೇ ಅಲ್ಲ, ನೀನು ಒಬ್ಬಂಟಿ ಅಲ್ಲ, ನಿನ್ನ ಹಿಂದೆ ನಾವೆಲ್ಲರೂ ಇದೀವಿ. ನೀನು ಒಬ್ಬನೇ ಯೋಚನೆ ಮಾಡ್ಕೊಂಡು ಕುತ್ಕೋಬೇಡ. ಇನ್ನೊಂದು ವಿಚಾರ ಗಜೇಂದ್ರ, ನೀನು ಇಲ್ಲಿ ಮಂಕಾಗಿ ಏನು ಕೆಲಸ ಮಾಡ್ದಲ್ಲ ಯೋಚನೆ ಮಾಡ್ಕೊಂಡು ಕುತ್ಕೊಂಡು ಇರೋದಕ್ಕಲ್ಲ ನಾನಿಲ್ಲಿ ಕಷ್ಟಪಟ್ಬಿಟ್ಟು ಊರವ್ರಿಗೆಲ್ಲರಿಗೂ ವಿರುದ್ಧ ಹಾಕೊಂಡ್ಬಿಟ್ಟು ನಿಮ್ಮ ಅಪ್ಪ ಅವ್ರಿಗೆಲ್ಲ ವಿರುದ್ಧ ಹಾಕೊಂಡ್ಬಿಟ್ಟು ನಾನು ನಮ್ಮ ಅಪ್ಪ ನಿಮ್ಮ ಚಿಕ್ಕಪ್ಪ ಕಷ್ಟಪಟ್ಬಿಟ್ಟು ಇಲ್ಲಿ ಕರ್ಕೊಂಬಂದಿರೋದು ನೀನು ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕಲ್ಲ. ಏನಾದರೂ ಒಂದು ಸಾಧನೆ ಮಾಡಲಿ, ಏನಾದರೂ ಒಂದು ಒಳ್ಳೆ ವ್ಯಕ್ತಿ ಆಗಲಿ, ಅವನು ಮುಂದೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇಲ್ಲಿ ಕರ್ಕೊಂಬಂದಿರೋದು ನಿನಗೆ. ಆದರೆ ನೀನು ಈ ರೀತಿ ಮಾಡ್ತಿದ್ರೆ ನಮಗೆ ಬೇಜಾರಾಗಲ್ವಾ? ಏನಾಯ್ತಂತ ಬಾಯ್ಬಿಟ್ಟು ಹೇಳು. ಏನಪ್ಪ ಮಾಡಲಿ, ಕುಮಾರಣ್ಣ ನೋಡಿದ್ರೆ ಹಿಂಗೆ ಕೇಳ್ತಿದ್ದಾನೆ, ಅವನಿಗೆ ಏನಂತ ಉತ್ತರ ಹೇಳೋಣ ಇವಾಗ? ಅವನು ಹೇಳ್ತಿರೋದು ಮಾತ್ರ ನಿಜನೇ ಇದೆ. ನನಗೆ ಅಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ನನಗೋಸ್ಕರ ಅಷ್ಟೊಂದೆಲ್ಲ ತ್ಯಾಗ ಮಾಡ್ತಿದ್ದಾರೆ, ಕಷ್ಟಪಡ್ತಿದ್ದಾರೆ, ನನಗೆ ಮುಂದೆ ಬರಲಿ ಅಂತ ಎಷ್ಟೊಂದೆಲ್ಲ ಶ್ರಮ ವಹಿಸ್ತಿದ್ದಾರೆ. ನಾನು ನೋಡಿರೋ ಬರೀ ಟೈಮ್ ವೇಸ್ಟ್ ಮಾಡ್ಕೊಂಬಿಟ್ಟು ಯೋಚನೆ ಮಾಡ್ಕೊಂಬಿಟ್ಟು ಕುಂತಿದ್ದೀನಿ. ಅದಕ್ಕೋಸ್ಕರನೇ ಅವ್ರಿಗೆ ಬೇಜಾರಾಗ್ತಿರೋದು. ಬೇಜಾರಾಗ್ದಂಗೆ ಇರುತ್ತಾ? ನನ್ನ ಮೇಲೆ ಎಷ್ಟೊಂದೆಲ್ಲ ಮನೆಯವರೆಲ್ಲ ನಂಬಿಕೆ ಇಟ್ಕೊಂಡಿದ್ದಾರೆ. ಆ ನಂಬಿಕೆನ ನನ್ನ ಕೈಯಾರೆ ನಾನೇ ಹಾಳು ಮಾಡ್ಕೊಳ್ತಿದ್ದೀನಿ. ಇಲ್ಲ, ಈ ರೀತಿ ಮಾಡ್ಕೊಳಕ್ಕೆ ಮಾತ್ರ ನಾನು ಹೋಗ್ಬಾರ್ದು. ಏನಾದರೂ ಒಂದು ಮಾಡಲೇಬೇಕು ನಾನು. ಇರೋ ಸತ್ಯನ ಹೇಳ್ಬಿಡೋಣ. ಒಂದಲ್ಲ ಒಂದು ದಿವಸ ಗೊತ್ತಾಗ್ಲೇಬೇಕಲ್ವಾ? ಮುಂದೊಂದು ದಿವಸ ಗೊತ್ತಾದಾಗ ನಮ್ಮ ಅಣ್ಣ ಬೇಜಾರು ಮಾಡ್ಕೊಳ್ತಾನೆ, ನನ್ನ ತಮ್ಮಂಗೆ ಅಷ್ಟೊಂದೆಲ್ಲ ಕೇಳ್ಕೊಂಡ್ರು ಹೇಳಿಲ್ಲ ಅಂತ. ಇಲ್ಲ, ಇರೋ ಸತ್ಯನ ಹೇಳ್ಬಿಡ್ತೀನಿ. ಅಣ್ಣ, ಅದು ಕುಮಾರಣ್ಣ, ಅದು ನಿನಗೆ ಯಾವ ರೀತಿ ಹೇಳೋಣ ನಾನು? ಅಣ್ಣ, ನೀನು ಬೇಜಾರು ಮಾಡ್ಕೋಬಾರ್ದು, ನನ್ನ ಮೇಲೆ ಕೋಪ ಮಾಡ್ಕೋಬಾರ್ದು ನೀನು. ಲೋ ಲೋ ಗಜೇಂದ್ರ, ಯಾಕೆ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳೋಣ ನಾನು? ಯಾಕೆ ಬೇಜಾರು ಮಾಡ್ಕೊಳ್ಳಿ ಹೇಳು? ಅಲ್ಲ, ನನಗೇನು ಸಿಗುತ್ತಪ್ಪ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳಿ ಬೇಜಾರು ಮಾಡ್ಕೊಳ್ಳೋದಕ್ಕೆ? ನೀನಂತಾನಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಯ್ತಾ? ಏನಿದ್ರು ಹೇಳ್ಕೊಳ್ಳೋ, ಏನು ಪ್ರಾಬ್ಲಮ್ ಇದ್ರು ನನ್ನ ಮುಂದೆ ಹೇಳ್ಕ. ಏನಾಯ್ತು ಹೇಳು? ನಾನು ಏನೂ ಭಯಲ್ಲ ಕಣಪ್ಪ, ಏನೂ ಬೇಜಾರು ಮಾಡ್ಕೊಳಲ್ಲ ಕಣ. ಭಯ ಬೇಡ, ಭಯ ಎಲ್ಲ ಬಿಟ್ಬಿಟ್ಟು ಹೇಳೋ. ಏನಿಲ್ಲ ಕುಮಾರಣ್ಣ, ಯಾವ ರೀತಿ ಹೇಳೋಣಂತ ಗೊತ್ತಾಗ್ತಿಲ್ಲ. ಯಾವತ್ತಿದ್ರು ನಿನಗೆ ಸತ್ಯ ಗೊತ್ತಾಗೇ ಆಗುತ್ತೆ, ನಾನು ಹೇಳಿಲ್ಲ ಅಂದ್ರೂ. ಅಣ್ಣ ಕುಮಾರಣ್ಣ, ನಾನೊಂದು ಹುಡುಗಿಗೆ ತುಂಬ ಪ್ರೀತಿ ಮಾಡ್ತಿದ್ದೀನಿ ಅಣ್ಣ. ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ. ಅವಳು ಕೂಡ ನನಗೆ ಭಾಳ ಪ್ರೀತಿ ಮಾಡ್ತಿದ್ದಾಳೆ. ತುಂಬ ಇಷ್ಟಪಟ್ಟಿದ್ದೀವಣ್ಣ ಒಬ್ರಿಗೊಬ್ರು. ನಾನು ವರ್ಕ್ ಮಾಡ್ತಿದ್ದೀನಲ್ಲ ಹೋಟೆಲ್ಲು, ಅಲ್ಲೂ ಕೂಡ ಅವರು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಅವರು ಕೂಡ ಇದ್ದಾರೆ. ಭಾಳ ಒಳ್ಳೆಯವಳು ಅವಳು, ತುಂಬ ಅಂದರೆ ತುಂಬ ಒಳ್ಳೆಯವಳು ಅಣ್ಣ, ಸಿಕ್ಕಾಬಟ್ಟೆ ಒಳ್ಳೆಯವಳು. ಆದರೆ ಈಗ ಫಸ್ಟು ಸ್ವಲ್ಪ ದಿವಸ ವರ್ಕ್ ಮಾಡ್ತಿದ್ಲು. ಅಂದರೆ ಅವರು ಭಾಳ ಶ್ರೀಮಂತರು, ಅವರು ಮನೆ ಕಡೆಯವರು ಎಲ್ಲರೂ ಕೂಡ. ಹಂಗಾಗಿ ಬೇಡ ಅಂತ ಬಿಡಿಸ್ಬಿಟ್ಟಿದ್ದಾರೆ. ಅವಳು ನನಗೆ ತುಂಬ ಇಷ್ಟಪಟ್ಟಿದ್ದಾಳೆ. ಮತ್ತು ಇನ್ನೊಂದೇನೆಂದರೆ, ನಾವಿಬ್ಬರು ಮದುವೆ ಆಗಬೇಕು ಅಂದ್ಕೊಂಡಿದ್ದೀವಿ. ಆದರೆ ಅವ್ರ ಮನೇಲಿ ಬೇರೆ ಕಡೆ ಗಂಡು ಹುಡುಕ್ತಿದ್ದಾರೆ ಅಣ್ಣ. ನಾನು ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ನನಗೆ. ಅವಳು ದಿನಾಲು ಫೋನ್ ಮಾಡಿಬಿಟ್ಟು ಮನೆಯವ್ರಿಗೆ ಹೇಳು ಒಪ್ಸು, ನಮ್ಮ ತಂದೆ ತಾಯಿಗಳು ಮುಂದೆ ಬಂದುಬಿಟ್ಟು ಹೇಳು ಒಪ್ಸು, ನಿಮ್ಮ ಪೇರೆಂಟ್ಸ್ ಕರ್ಕೊಂಬಂದ್ಬಿಟ್ಟು ಮದುವೆ ಮಾತುಕತೆ ಮಾತಾಡು, ಗಂಡು ಹುಡುಕ್ತಿದ್ದಾರೆ ನಮ್ಮ ಮನೇಲಿ ಅಂತ ಎಲ್ಲ ಅವಳು ಹೇಳ್ತಿದ್ದಾಳೆ. ಅದಕ್ಕೆ ನನಗೆ ಏನು ಮಾಡಲಿ, ಏನು ಮಾಡೋಣ, ಏನು ಬಿಡೋಣ ಒಂದೂ ಗೊತ್ತಾಗ್ತಿಲ್ಲ. ನಿನ್ನ ಮುಂದೆ ಹೆಂಗೆ ಹೇಳ್ಕೊಳ್ಳಿ, ಅಮ್ಮನ ಮುಂದೆ ಯಾವ ರೀತಿ ಹೇಳ್ಕೊಳ್ಳಿ? ಸಿಕ್ಕಾಬಟ್ಟೆ ಹಿಂಸೆ ಆಗ್ತಿದೆ ಅಣ್ಣ. ಆದರೆ ನನಗೆ ರಮ್ಮಿಂಗೆ ಬಿಟ್ಟಿರೋಕ್ಕಾಗಲ್ಲ ಅಣ್ಣ. ತುಂಬ ಹಿಂಸೆ ಆಗುತ್ತೆ ಕಣೋ, ಸಖತ್ ನೋವಾಗುತ್ತೆ. ಯಾವ ರೀತಿ ಹೇಳ್ಕೊಳ್ಳೋಣ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಎಷ್ಟು ನೋವಾಗ್ತಿದೆ ಗೊತ್ತಾ? ಲವ್ ಲವ್ ಏನೋ ಹೇಳ್ತಿದ್ಯಾ ನೀನು? ಒಂದು ಹುಡುಗಿಗೆ ಇಷ್ಟಪಡ್ತಿದ್ಯಾ ಗಜೇಂದ್ರ? ನೀನೇನೋ ನನ್ನ ತಮ್ಮನೇನೋ ನೀನು? ಸರಿನಪ್ಪ, ಆಯ್ತು ಬಿಡೋ. ವಯಸ್ಸು ಹುಡುಗ ಅಲ್ವಾ, ಇನ್ನೇನು ಮಾಮೂಲಿ, ಇವೆಲ್ಲ ಕಾಮನ್ನು. ಸರಿ ಆಯಿತು. ಈಗ ಇಷ್ಟಪಟ್ಟಿದ್ದೆ ಆ ಹುಡುಗಿನೂ ನಿನಗೆ, ರಮ್ಯಾನೂ ಕೂಡ ಇಷ್ಟಪಟ್ಟಿದ್ದಾಳ? ಅಲ್ಲ ಕಣಪ್ಪ, ನಾನು ಏನಿದ್ರು ಸಪೋರ್ಟ್ ಮಾಡ್ತೀನಿ, ಮಾಡಲ್ಲ ಅಂತ ಏನಿಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ಸುಮ್ಮನೆ ಏನೋ ಲವ್ ಮಾಡ್ತಿದಾರಂತ ಮಾಡೋದು ಅದೆಲ್ಲ ಅಲ್ಲ. ಒಬ್ರಿಗೊಬ್ರು ತುಂಬ ಇಷ್ಟಪಟ್ಟಿರಬೇಕು, ಆಯಿತಾ? ನೀನು ಮದುವೆ ಆದರೂ ಕೂಡ ಆ ಹುಡುಗಿ ರಮ್ಯಾ ಈಗ ನನ್ನ ಮಗಳ ಸಮಾನ ಬಿಡು, ಆಯಿತಾ? ಈಗ ನಿನಗೆ ಅವಳು ಇಷ್ಟಪಟ್ಟು ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡು ಅವಳು ಮದುವೆ ಆಗಿ ಬರ್ತಿದ್ದಾಳೆ ಅಂದ್ರೂ ಕೂಡ ನೀನು ಅವಳಿಗೆ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು. ಸುಮ್ಮನೆ ಏನೋ ಲವ್ ಮಾಡ್ತೀನಿ ಪ್ರೀತಿ ಮಾಡ್ತೀನಿ ಅಂತ ಸುಮ್ಮನೆ ಮಾತಾಡೋದಲ್ಲ, ಆಯಿತಾ? ತುಂಬ ಇಷ್ಟಪಟ್ಟಿದ್ದೀರಾ ಒಬ್ರಿಗೊಬ್ರು. ಹ್ಞೂನಣ್ಣ, ಯಾವ ರೀತಿ ಹೇಳೋಣ ನಾನು ನಿನಗೆ? ಭಾಳ ಅಂದರೆ ಭಾಳ ಇಷ್ಟಪಟ್ಟಿದ್ದೀನಣ್ಣ ಅವಳಿಗೆ. ಅವಳು ಕೂಡ ನನ್ನ ಮೇಲೆ ಭಾಳ ನಂಬಿಕೆ ಇಟ್ಕೊಂಡಿದ್ದಾಳೆ ಕಣಣ್ಣ. ಎಲ್ಲರ ಥರ ಅಲ್ಲ, ನಾನು ಅಷ್ಟೇ ಅವಳು ಅಷ್ಟೇ. ಎಲ್ಲರೂ ಕೂಡ ನನ್ನ ಫ್ರೆಂಡ್ಸ್ಗಳು ಏನಂತಾರೆ ಗೊತ್ತಾ? ನೀವಿಬ್ರು ಕೂಡ ಮೇಡ್ ಫಾರ್ ಈಚ್ ಅದರ್ ಕಣೋ. ನಿಜಾಗ್ಲೂ ಕೂಡ ಇಬ್ಬರದು ಕೂಡ ಒಂದೇ ಥರ ಮನಸ್ಸಿದೆ. ತುಂಬ ಒಳ್ಳೆ ಹುಡುಗಿ ಕಣೋ ಅವಳು, ನೀನು ತುಂಬ ಒಳ್ಳೆ ಹುಡುಗ.
ನೀವಿಬ್ಬರು ಮದುವೆ ಆದರೆ ಮಾತ್ರ ಲೈಫು ಭಾಳ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಿದ್ರು. ಆದರೆ ಅವಳು ಮೊದಲು ನಾನು ಕಾಲೇಜೆಲ್ಲ ಓದ್ತಿರ್ಬೇಕಾದ್ರೆ ನಾನು ಫಸ್ಟ್ ರ್ಯಾಂಕ್ ಬಂದರೆ ಅವಳು ಸೆಕೆಂಡ್ ರ್ಯಾಂಕು, ಒಬ್ಬರು ಹಠದ ಮೇಲೆ ಒಬ್ಬರು ಓದ್ತಿದ್ವು ಅಣ್ಣ, ಅಷ್ಟೇ ಚೆನ್ನಾಗಿದ್ದು ನಾವು. ಆದರೆ ಈಗ ಅವಳು ಮನೇಲೇ ಇದ್ದಾಳೆ, ನನಗೆ ಮೀಟ್ ಮಾಡೋದಕ್ಕಾಗ್ತಿಲ್ಲ, ಮಾತಾಡ್ಸೋಕ್ಕಾಗ್ತಿಲ್ಲ, ಸಿಕ್ಕಾಬಟ್ಟೆ ಹಿಂಸೆ ಆಗ್ತಿದೆ ಕಣ ಅಣ್ಣ. ಯಾವ ರೀತಿ ಹೇಳ್ಕೊಳ್ಳೋಣ ಅಂತ ಗೊತ್ತಾಗ್ತಿಲ್ಲ ನನಗೆ.